ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು ಜೋರಾಗಿದೆ. ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಅಸಮಾಧಾನ ಶಮನಗೊಳಿಸಲು ಅಖಾಡಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರ. ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು, ಹೈಕಮಾಂಡ್ಗೆ ಟೆನ್ಷನ್, ಅಸಮಾಧಾನ ಶಮನಗೊಳಿಸಲು ಅಖಾಡಕ್ಕೆ ಸುರ್ಜೇವಾಲಾ ಎಂಟ್ರಿ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಕೆಲವು ಕೈ ಶಾಸಕರ ಅಸಮಾಧಾನ. ಕೆಲ ಶಾಸಕರು ರಾಜೀನಾಮೆ ನೀಡಲು ಮುಂದಾಗ್ತಿರುವ ಹಿನ್ನೆಲೆ ರಾಜೀನಾಮೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದ ವರಿಷ್ಠರು. ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ ಹೈಕಮಾಂಡ್. ರಾಜೀನಾಮೆ ಬೆದರಿಕೆ ಹಾಕಿದವರ ವಿವರಣೆ ಕೇಳಿದ ವರಿಷ್ಠರು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕಾಲ್ ಅನ್ನ ಮಾಡಿದ್ರು. ಯಾರ್ಯಾರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಬೆದರಿಸ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಅವರು ಯಾರ್ಯಾರು ಅನ್ನುವಂತಹ ಲಿಸ್ಟ್ ಅನ್ನ ತಗೊಂಡಿದ್ದಾರೆ. ಐ ಥಿಂಕ್ ಈ ಅಸಮಾಧಾನಗೊಳಿಸೋಕೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಸೊ ವಿಶ್ವಾಸದ ಮೇಲೆ ಎಲ್ಲ ಗಮನಕ್ಕೆ ತಂದಿದ್ದೀನಿ. ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಭೇಟಿಯಾಗುವಂಥದ್ದಾಗಿದೆಯಾ ಸರ್? ನಾವು ಕೂಡ ಅಲ್ಲೇ ಇರ್ತೀವಿ ಡೆಲ್ಲಿಲಿ. ಖಂಡಿತ ಎಲ್ಲ ಗಮನಕ್ಕೆ ತಂದಿದ್ದೀವಿ. ಪಕ್ಷ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತೇಳಿ, ನ್ಯಾಯ ಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ ಸರ್. ಈಗ ನಾವು ಕೂಡ ಪಕ್ಷ ಹೇಳದಂಥ ಸಂದರ್ಭದಲ್ಲೆಲ್ಲೋ ಕೂಡ ನಿಂತಿದ್ದೀರಿ. ಈಗ ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಅದಕ್ಕೆ ಏನು ಹೇಳ್ತೀರಿ ಸರ್? ಗಮನಕ್ಕೆ ತಂದಿದ್ದೀವಿ. ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ಕೇಳ್ಕೊಂತ ಬಂದಿದ್ದೀವಿ. ಮುಂದೆ ಕೂಡ ನಾವು ಕೇಳ್ಕೊಂತೀವಿ. ಈಗೇನು ಬೆಳವಣಿಗೆಗಳಾಗಿದೆ ಎಲ್ಲ ಗಮನಕ್ಕೆ ತಂದಿವಿ. ತೀರ್ಮಾನ ಹೈಕಮಾಂಡಿಗೆ ಬಿಟ್ಟಿದ್ದೀವಿ. ಮೇಡಮ್ ಬನ್ನಿ. ನೀವು ಮಾತಾಡಬೇಕು. ನೀವು ಇಂಪಾರ್ಟೆಂಟ್ ಈಗ ಮೇಡಮ್, ಈಗ ಒಂದು ಸ್ಥಾನ ಈಗ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅಸಮಾಧಾನವಾದಂತಹ ಶಾಸಕರೆಲ್ಲರೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೊಟ್ಬಿಟ್ಟು ಹಾಗೆ ಪ್ರಿಯಾಂಕಾ ಖರ್ಗೆ ಮನೆಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಮಾತನಾಡ್ತಾ ಇದ್ದಾರೆ, ಏನು ಎತ್ತ ಅಂತೆಲ್ಲ ವಿಚಾರಿಸ್ತಾ ಇದ್ದಾರೆ. ಇದರ ಜೊತೆಗೆ ಹೊರಗೆ ಬಂದು ಹೇಳ್ತಾರೆ ಮಾಧ್ಯಮದವರ ಜೊತೆಗೆ, ನಾವು ಮಾತನಾಡಿದ್ದೀವಿ, ವಿಚಾರಿಸಿದ್ದೀವಿ, ನಮಗೆ ಯಾಕೆ ಮಂತ್ರಿ ಸ್ಥಾನ ಕೈ ತಪ್ಪು ಹೋಗಿದೆ ಅಂತ ಕೇಳಿದ್ದೀವಿ. ಇನ್ನು ಉಳಿದಿದ್ದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು, ನಮಗೆ ಗೊತ್ತಿಲ್ಲ, ನಾವು ಮಾಡೋದನ್ನ ಮಾಡಿದ್ದೀವಿ, ಏನಿದ್ರು ನಾವು ಪಕ್ಷದ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರೇ ಯಾರು ಅಸಮಾಧಾನವಾಗಿದ್ದಾರೆ, ಯಾರಿಗೆ ಮಂತ್ರಿಗಿರಿ ಕೈ ತಪ್ಪು ಹೋಗಿದೆ, ಆ ಶಾಸಕರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನಿದು, ಯಾಕೆ ಈ ತರ ಬಂಡಾಯ ಹೇಳ್ತಾ ಇದ್ದಾರೆ? ಈಗಾದ್ರೂ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ತುಕಾರಾಮ್ ಅವರು ಪಕ್ಷಕ್ಕೆ ಮಾಡಿದಂಥ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ವಿ. ಈ ಒಂದು ಸ್ಥಾನ ಖಾಲಿ ಇದೆ, ಸಿಗೋ ಇದೆಯಾ ಮೇಡಮ್ ನಿಮ್ಗೆ? ಯಾಕಂದ್ರೆ ಅಲ್ಲ, ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರ ಮೇಡಮ್? ಹೌದು, ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡ್ಕೊಂಡ್ವಿ. ಮೇಡಮ್ ನ್ಯಾಯ ಕೊಡುವ ಭರವಸೆ ಇದೆ. ಮಹಿಳಾ ಕೋಟಾ ಕೊಟ್ಟಿರುವಂತಹದ್ದು ಕುರುಬಾ ಅಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಏನಾದರೂ ವ್ಯಕ್ತಪಡಿಸಿದ್ರೆ? ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ. ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟಾ ಅಂತೇಳಿ ಬರಲ್ಲ. ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು, ಉಮಾಶ್ರೀ ಅವರ ಹೆಸರು, ಎಲ್ಲರೂ ಹೆಸರುಗಳು ಅಲ್ಲ, ಸಾಮಾನ್ಯವಾಗಿ ಮತ್ತೆ ಹೆಣ್ಮಕ್ಳು ಎಲ್ಲರೂ ಇದ್ದಾಗ ಮತ್ತೆ ಎಲ್ಲರ ಸಚಿವಾಕಾಂಕ್ಷೆ. ಇನ್ನು 19 ಜನ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಇನ್ನು ಒಬ್ರು ಉಳಿದಿದ್ರು. ಅದು ಹೆಣ್ಣಿಗೆ, ಅಂದ್ರೆ ಮಹಿಳೆಗೆ ಮೀಸಲಿಟ್ಟಿದ್ರು. ಸೊ ಆ ಮಹಿಳೆಗೆ ಸಾಕಷ್ಟು ಜನ ಹೆಸರು ಕೇಳಿ ಬರ್ತಾ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಗಾಯತ್ರಿ ಶಾಂತೇಗೌಡ ಇರ್ಬೋದು. ಸೊ ಈಗ ಸಿಎಂ ಅವರ ಮನೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಮಗೆ ಆ ಒಂದು ಸ್ಥಾನ ಏನಿದೆ, ಮಹಿಳೆಗೆ ಇರುವಂತಹ ಮೀಸಲಿಟ್ಟಂತಹ ಸ್ಥಾನವನ್ನ ನಮಗೆ ಕೊಡಿ, ನಾವು ಪಕ್ಷದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ದೀವಿ, ಒಳ್ಳೆಯ ಕಾರ್ಯವನ್ನ ಮಾಡಿದ್ದೀವಿ, ನಾವು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿದ್ದೇವೆ, ನಮಗೆ ಆ ಒಂದು ಸ್ಥಾನವನ್ನ ಕೊಡಿ, ಮಹಿಳೆಯರಿಗೆ ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಕೊಡಿ, ನಮಗೆ ಮಂತ್ರಿಗಿರಿಯನ್ನ ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಹತ್ರ ಚರ್ಚೆಯನ್ನು ಸಹ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿನ್ನೆ ಮಂತ್ರಿಯಾಗಿ 19 ಜನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ, ಇನ್ನೊಂದು ಕಡೆ ಮಂತ್ರಿಗಿರಿ ಕೈ ತಪ್ಪು ಹೋಗಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಎದ್ದಿದ್ದಾರೆ. ಯಾರ್ಯಾರಿಗೆ ಕೈ ತಪ್ಪು ಹೋಗಿದೆ ಆ ಎಲ್ಲಾ ಶಾಸಕರು ಬಂಡಾಯ ಎದ್ಬಿಟ್ಟು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಕೆಲವರ ಮನವನ್ನ ಒಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು.